ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಸಾಂಬಾರ್ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದೊಂದು ಸಾಂಬಾರ್ ಪೌಡ್ರ್ ಇದ್ದರೆ ಯಾವ ಸಾಂಬಾರು ಕೂಡ ಈಸಿಯಾಗಿ ಮಾಡ್ಕೊಬೋದು. ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು 3 ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನಾನು ಇದನ್ನು ತೋರಿಸಿಲ್ಲ ಅಷ್ಟೇ. ನಾನು ಡೈರೆಕ್ಟ್ ಈಗ ಬೇಕಾಗಿರೋ ಪದಾರ್ಥಗಳನ್ನ ಹುರ್ಕೊಳ್ಳೋದ್ರಿಂದ ತೋರಿಸ್ತೀನಿ, ಹಾಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 100 ಗ್ರಾಮ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದಾಗಿದೆ. ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ಅರ್ಧ kg ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಅಂದರೆ ಸಾಂಬಾರು ಬೇಳೆನೇ ಇದು. ಸೊ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದನ್ನು ಆಗಿದೆ. ಇದನ್ನು ಈಗ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ನಂತರ ಒಂದು 100 ಗ್ರಾಮ್ ಆಗುವಷ್ಟು ಹೆಸರುಬೇಳೆ ಸಾಂಬಾರ್ಗೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದನ್ನು ಹುರ್ಕೊಂಡು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ 100 ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಅಂತ ಏನು ಕರಿತೀವೋ ಅದನ್ನು ಹುರ್ಕೋಬೇಕು. ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಹುರಿದಿರ್ತೀವಲ್ಲ, ಆ ಹಬೆ ಏನಿರುತ್ತೋ ಅದರಿಂದ ನಾವು ಹುರಿದಿರೋದ್ರೆಲ್ಲ ಮೆತ್ತಗಾಗ್ಬಿಡುತ್ತೆ. ನ್ಯೂಸ್ ಪೇಪರ್ ಮೇಲೆ ಹಾಕೋದ್ರಿಂದ ಅದು ಸ್ವಲ್ಪ ಹೀರ್ಕೊಳ್ಳುತ್ತೆ, ಅಂದರೆ ನೀರಿನ ಅಂಶ ಏನೂ ಇರೋದಿಲ್ಲ. ನೋಡಿ, ಉದ್ದಿನಕಾಳು ಹುರ್ಕೊಂಡಾಯಿತು. ಈಗ ಒಂದು ಅರ್ಧ kg ಆಗುವಷ್ಟು ನಾರ್ಮಲ್ ಕಡಲೆ ಅಂದರೆ ಹುರುಗಡ್ಲೆನ ಹಾಕಿ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಏನು ಹುರ್ಕೋಬಾರ್ದು, ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಮೊದಲೇ ಹುರುಗಡ್ಲೆ ಆಗಿರೋದ್ರಿಂದ ಬೇಡ ಜಾಸ್ತಿ ಏನು. ನಂತರ ಈಗ ಒಂದು 100 ಗ್ರಾಮ್ ಆಗುವಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಜೀರಿಗೆನೂ ಆಗಿದೆ, ಅದನ್ನೇ ಎತ್ತಿಟ್ಕೋಬೇಕು. ಈಗ ಒಂದು 50 ಗ್ರಾಮ್ ಆಗುವಷ್ಟು ಕಾಳುಮೆಣಸನ್ನ ನಾನೇನು ಕಡಿಮೆ ಹಾಕ್ಕೊತಾ ಇದ್ದೀನಿ ಅಂತಂದರೆ, ನಾವು ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಲ್ವ, ಹಾಗಾಗಿ ಕಾಳುಮೆಣಸನ್ನ ಒಂದು ಸ್ವಲ್ಪ ಕಡಿಮೆ ಹಾಕಿ ಹುರ್ಕೋಬೇಕಾಗುತ್ತೆ. ಈಗ ಇದನ್ನು ಕೂಡ ಆಗಿದೆ. ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಸಾಸಿವೆನ ಹಾಕೋಬೇಕಾಗುತ್ತೆ. ನಾನು ಸಾಸಿವೆನೂ ಇಲ್ಲಿ 100 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಜಸ್ಟ್ ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಸಾಸಿವೆನ ಚಟ್ಪಟ ಅಂತ ಅನ್ಸ್ಕೊಂಡ್ರೆ ಸಾಕಾಗುತ್ತೆ. ಇದು ಕೂಡ ಆಗಿದೆ. ನಂತರ ಈಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಗಸಗಸೆನ ಹಾಕೋಬೇಕಾಗುತ್ತೆ. ಗಸಗಸೆನೂ ಸಹ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ನಂತರ ಒಂದು 50 ಗ್ರಾಮ್ ಆಗುವಷ್ಟು ಮೆಂತ್ಯಕಾಳು ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಇದನ್ನು ಕೂಡ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ನಂತರ ಒಂದು 50 ಗ್ರಾಮ್ ಆಗುವಷ್ಟು ಲವಂಗನೂ ಕೂಡ ಹುರ್ಕೋಬೇಕು. ಹಾಗೆ ಈಗ ಒಂದು 50 ಗ್ರಾಮ್ ಆಗುವಷ್ಟು ಚಕ್ಕೆ, ಈ ಚಕ್ಕೆ ಲವಂಗ ಎಲ್ಲ ಹೇಗೆ ಹಾಕ್ತಿದ್ದೀವಿ ಅಂದರೆ, ನಾವು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಒಂದು 50 ಗ್ರಾಮ್ ಆಗುವಷ್ಟು ಅರಿಶಿಣದ ಕೊಂಬು. ಈ ಅರಿಶಿಣದ ಕೊಂಬು ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸಾಂಬಾರು ಕೆಂಪಗಿರೋದಿಲ್ಲ, ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಷ್ಟೇ. ಇದನ್ನು ನಾವು ಹುರ್ಕೊಂಡು ಆಮೇಲೆ ಜಜ್ಜಿಬಿಟ್ಟು ಹಾಕೋಬೇಕಾಗುತ್ತೆ. ನಂತರ ಈಗ ಒಂದು 100 ಗ್ರಾಮ್ ಆಗುವಷ್ಟು ಅಕ್ಕಿ ಹಾಕೋಬೇಕು. ಈ ಅಕ್ಕಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಈಗ ಧನಿಯಾ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ 1 kg ಆಗುವಷ್ಟು ಧನಿಯಾನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಓವರಾಲ್ ಎಲ್ಲ ಪದಾರ್ಥಗಳನ್ನು ಎಷ್ಟು kg ಆಗುವಷ್ಟು ಸಾಂಬಾರು ಪೌಡ್ರ್ ಮಾಡಿಸ್ತಿದ್ದೀನಿ ಅಂದರೆ, ಒಂದು 4 ರಿಂದ 5 kg ಆಗುವಷ್ಟು ಸಾಂಬಾರು ಪೌಡ್ರನ್ನ ಮಾಡಿಸ್ತಾಯಿದ್ದೀನಿ. ಧನಿಯಾ ಹುರಿದಾಯಿತು. ಈಗ ನಾನು ಈ ಪದಾರ್ಥಗಳೆಲ್ಲ ಒಣಗಿಸ್ಕೊತಿದ್ನಲ್ವ ಬಿಸಿಲಲ್ಲಿ, ಆವಾಗಲೇ ಸ್ವಲ್ಪ ಕರಿಬೇವಿನ ತಂದು ಒಣಗಿಸಿಟ್ಟಿದ್ದೆ, ಅದನ್ನು ಕೂಡ ಈಗ ಸ್ವಲ್ಪ ಹುರ್ಕೋಬೇಕಾಗುತ್ತೆ.
ಕರಿಬೇವನ್ನ ಕಡ್ಡಿ ಸಮೇತನೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಸಾಂಬಾರಿಗೆ. ಹಾಗಾಗಿ ನಾನು ಕಡ್ಡಿ ಸಮೇತ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತ ಅಂದರೆ ಬರೀ ಕರಿಬೇವಿನ ಎಲೆನೇ ಕೂಡ ಹಾಕ್ಬೋದು. ಈಗ ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ 1 kg ಆಗುವಷ್ಟು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊತಾ ಇದ್ದೀನಿ. ಈಗ ಹುರಿಯುವಾಗ ಘಾಟ್ ಬರುತ್ತಲ್ಲ, ಆ ನಡುವೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ಅದೇ ರೀತಿ ಘಾಟ್ ಇರೋದಿಲ್ಲ. ಒಣಮೆಣ್ಸಿನ್ಕಾಯಿನ ಹುರಿದಾಗಿದೆ, ಅದನ್ನೀಗ ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ. ಗುಂಟೂರು ಮೆಣಸಿನ್ಕಾಯಿನೂ ಕೂಡ ನಾನು 1 kg ಆಗುವಷ್ಟೇ ತೊಗೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಬರೀ ಒಂದು ಸಲ ಹುರಿದಿರೋದು ಮಾತ್ರ ನಿಮಗೆ ತೋರಿಸಿದ್ದೀನಿ. ನಾನು ಮತ್ತೆ ಮಿಕ್ಕಿರೋಂತಹ ಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ. ಈಗ ಇದಾಗಿದೆ. ನಂತರ ಈಗ 1 kg ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಈ ಸಾಂಬಾರು ಪುಡಿ ಮಾಡ್ಕೊಳ್ಳುವಾಗ ಮೆಣಸಿನ್ಕಾಯಲ್ಲಿರುತ್ತಲ್ಲ ಆ ತೊಟ್ಟು, ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲೀನ್ ಮಾಡಿಕೊಂಡು ಆಮೇಲೆ ಹುರ್ಕೊಳ್ಳೋದಕ್ಕೆ ಶುರು ಮಾಡ್ಕೋಬೇಕು. ನೋಡಿ, ಇದು ಆಗಿದೆ. ನಂತರ ಈಗ 1 kg ಆಗುವಷ್ಟು ಗುಂಡು ಮೆಣಸಿನ್ಕಾಯಿ. ಈ ಗುಂಡು ಮೆಣಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರು ಎಕ್ಸ್ಟ್ರಾ ಒಂದು ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಅದಾದ ನಂತರ ರಾಗಿ ಮಿಲ್ಗೆ ಹೋಗಿ ಮಾಡಿಸ್ಕೊಬಂದರೆ ಸಾಂಬಾರು ಪೌಡ್ರ್ ರೆಡಿ ಆಗುತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿಗಳನ್ನೆಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಕುಟ್ಕೊಂಡಿದ್ದೀನಿ. ಯಾಕಂದರೆ ಮಿಲ್ಲಿಗೆ ಕೊಡುವಾಗ ಅಷ್ಟು ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಕುಟ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕುಟ್ಕೊಂಡಿದ್ದೀನಿ. ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಾಳುಗಳು ಮತ್ತು ಧನಿಯಾ ಎಲ್ಲನೂ ಹಾಕೋಬೇಕಾಗುತ್ತೆ. ಈಗ ಎಲ್ಲನೂ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಹಾಕೋತಾ ಇದ್ದೀನಿ. ನಾನು ಕರೆಕ್ಟಾಗಿ ಹೇಳಿದಾಗೆ ಒಂದು 5 kg ಆಗೋಷ್ಟೇ ಮಾಡಿಸಿದ್ದೀನಿ. ಈ ಸಾಂಬಾರು ಪೌಡ್ರು ಕರೆಕ್ಟಾಗಿ ನಮ್ಮ ಮನೇಲಿ 1 ವರ್ಷಕ್ಕೆ ಬರುತ್ತೆ. ಈ ಜನವರಿಗೆ ಮಾಡಿಸಿದ್ದೀವಿ ಅಂದರೆ ನೆಕ್ಸ್ಟ್ ಇಯರ್ನೇ ನಾವು ಜನವರಿಗೆ ಮಾಡಿಸೋದು. ಸೊ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಬೇಕಾಗುತ್ತೆ. ಅಳತೆ ಎಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ. ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಅರಿಶಿನ ಕೊಂಬನ್ನ ಚಚ್ಬಿಟ್ಟು ಹಾಕ್ಕೋಬೇಕು. ಈ ರೀತಿ ಅರಿಶಿನದ ಕೊಂಬನ್ನ ಚಚ್ಬಿಟ್ಟು ಹಾಕೊಳ್ಳೋದ್ರಿಂದ ನಾವು ಮಿಲ್ಲಿಗೆ ಕೊಟ್ಟಾಗ ನೀಟಾಗಿ ರುಬ್ಬುತ್ತೆ. ಹಾಗೆಯೇ ಚಕ್ಕೆನೂ ಕೂಡ ಹಾಕ್ಕೋಬೇಕು. ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ನಾನು ಆಗಲೇ ಹೇಳಿದಾಗಲೇ ಕಡ್ಡಿ ಸಮೇತನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟನ್ನು ಈಗ ರಾಗಿ ಮಿಲ್ಗೆ ಹೋಗಿ ರುಬ್ಬಿಸ್ಕೊಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಆಲ್ರೆಡಿ ರುಬ್ಬಿಸ್ಕೊಂಡು ಬಂದಿದ್ದೀನಿ. ಈಗ ಸಾಂಬಾರು ಪೌಡರ್ ರೆಡಿಯಾಗಿದೆ. ಇದನ್ನು ಒಂದು ಅಗಲವಾಗಿರುವಂತಹ ಪಾತ್ರೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾಕಿ ಕೈ ಆಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಸಾಂಬಾರು ಪೌಡರ್ ಬಿಸಿ ಇರೋವಾಗಲೇ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಕೂಲ್ ಮಾಡ್ಕೊಬೇಕು. ಸಾಂಬಾರು ಪೌಡರ್ ತಣ್ಣಗಾದ್ಮೇಲೆ ಜಡಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬೋದು. ಸಾಂಬಾರು ಪೌಡ್ರನ್ನ ಸ್ಟೋರ್ ಮಾಡ್ಕೊಳ್ಳುವಾಗ ನಾವು ಯಾವ್ದಾದ್ರು ಸ್ಟೋರ್ ಮಾಡ್ಕೊತೀವೋ ಆ ಬಾಕ್ಸಿಗೆ ಸ್ವಲ್ಪ ಕಲ್ಲುಪ್ಪು, ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸಾಂಬಾರು ಪೌಡ್ರು ಹಾಳಾಗೋದಿಲ್ಲ. ಇಷ್ಟು ಮಾಡಿಕೊಂಡ್ರೆ ಒಂದು 5 kg ಆಗುವಷ್ಟು ಸಾಂಬಾರು ಪೌಡರ್ ರೆಡಿ ಆಗುತ್ತೆ. ನಾನು ಯಾವ ಮೆಥಡಲ್ಲಿ ಮಾಡಿದ್ದೀನೋ ಆ ಮೆಥಡಲ್ಲೇ ನೀವು ಕೂಡ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.